ಮಗಳು ಬೆಳಗ್ಗೆ ಕಾಲೇಜ್ಗೆ ಹೋಗಿದ್ರಿ, ಎಂದಿನಂತೆ ಕಾಲೇಜ್ಗೆ ಹೋಗ್ತಿದ್ಲು. ಬಟ್ ಇವತ್ತು ಕಾಲೇಜ್ನಾಗ ಸಾಯಂಕಾಲ ಅವ್ರ ಮಮ್ಮಿ ಕರೆಯಾಕಂತ ಹೋದಾಗ ಹುಡುಗರೆಲ್ಲ ಓಡಿ ಬಂದ್ರೆ ನೋಡಿ ಇವರು ಇದು ಆದರು. ಅಷ್ಟರಾಗ ಆಕಿನ ಕುತ್ತಿಗೆ ಕೊಯ್ದು ಬಿಟ್ಟಾರೆ. ಯಾರು ಅಪರಾಧಿ ಯಾರು ಅದಾರು ಗೊತ್ತಿಲ್ಲ. ಅದು ಯಾವ ರೀತಿ ಮಾಡೋದು ಗೊತ್ತಿಲ್ಲ. ಇನ್ನೂ ಮಗಳ ಮಕಾನ ನೋಡಿಲ್ಲ ನಾವು. ಯಾಕಂದ್ರೆ ಈ ರೀತಿ ಅನ್ಯಾಯ ಆಗತ್ತಾನೆ. ಕಾಲೇಜ್ ಮಂಡಳಿ ಹೆಂಗೆ ಮೇಂಟೆನೆನ್ಸ್ ಮಾಡ್ತದೆ ಕಾಲೇಜ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಯಾವ ರೀತಿ ಮಾಡೋಣ ಗೊತ್ತಿಲ್ಲ, ಯಾವ ಉದ್ದೇಶಕ್ಕೆ ಮಾಡೋದನ್ನು ಗೊತ್ತಿಲ್ಲ ನಮಗೆ. ಅದು ಕಾನೂನು ಕ್ರಮ ಇದು ಜರುಗಬೇಕಾಗೈತಿ. ಈ ರೀತಿ ಹೆಣ್ಣು ಮಕ್ಳಿಗೆ ಆಗಕತ್ರ ನಮ್ಮ ಕರ್ನಾಟಕದಾಗ ಆಯ್ತು ಹೊರಗಾಯ್ತು ಏನು ಹೆಣ್ಮಕ್ಳಿಗೆ ಬೆಲೆ ಸಿಗತೈತಿ. ಈ ರೀತಿ ಆಗೋದ್ರಿಂದ ಎಷ್ಟು ಹೆಣ್ಮಕ್ಳು ಸುರಕ್ಷಿತ ಐತೆ ಅನ್ನೋದು ಕಣ್ಣಿಗೆ ಕಾಣ್ತೈತಿ. ಈಗ ಆಲ್ರೆಡಿ ಅಂಥ ಪ್ರತಿಷ್ಠಿತ ಕಾಲೇಜ್ ಆಗಿ BUB ಕಾಲೇಜ್ ಇಂಥೆಲ್ಲ ಹೆಸರು ಇಟ್ಕೊಂಡು ಹಿಂಗೆ ಮಾಡೋದ್ರಿಂದ ಎಷ್ಟು ಅನ್ಯಾಯ ಆಗ್ತೈತಿ ಅನ್ನೋದು ನಮ್ಗೆ ಅನ್ಸತೈತಿ. ಹೆಣ್ಮಕ್ಳು ಕಾಲೇಜ್ಗೆ ಹೋಗಬಾರ್ದು ಅನ್ನೋದು ಸ್ಥಿತಿ ಮಾಡಿಟ್ಬಿಟ್ರಿ ಈಗ ಜನ. ನಮ್ಗೆ ಗೊತ್ತಿಲ್ಲ ನಾವು ಸ್ಟೂಡೆಂಟ್ ಅದಾನೋ ಏನದಾನೋ ನಮ್ಗೆ ಗೊತ್ತಿಲ್ಲ. ಅವ ಅದು ಇವತ್ತು ಮಾಡಿದ ಭಾಳ ಅಪರಾಧ ಮಾಡ್ದಂಗೆ ಅವ. ಯಾಕೆ ಒಂದು ಹೆಣ್ಣಿನ ಜೀವ ಕೊಲ್ಬೇಕಂದ್ರೆ ಎಷ್ಟು ಕ್ರೂರಿ ಇರಬೇಕಂತ ಯೋಚನೆ ಮಾಡತ್ತೆ ನಾನು. ಈ ರೀತಿ ಕ್ರೂರಿ ಕೆಲಸ ಮಾಡ್ತಿರ್ಬೇಕಾರೆ ಅಂಥ ನಾಲ್ಕು ನನ್ನ ಮಕ್ಕಳು ಜೀವಂತ ಬಿಡಬಾರ್ದು. ಕಾಲೇಜ್ಗೆ ಹೋಗತ್ತಾರೆ MCA ಮಾಡತ್ತಾನೆ. ಕಾಲೇಜಿಗೆ ಈಗ ಹೊಸದಾಗಿ ಅಡ್ಮಿಷನ್ ಮಾಡಿದ್ವಿ ರೀ. 1 ತಿಂಗಳು ಆಯ್ತು ಅಷ್ಟೇ ರೀ ಕಾಲೇಜ್ ಹೊಂಟಕ್ಕೆ ಅಷ್ಟೇ, ಬರೀ ಜಾಸ್ತಿ ಏನಾಗಿದ್ದಿಲ್ಲ. ಈ ರೀತಿ ಮಾಡೋದ್ರಿಂದ ಎಷ್ಟು ಅನ್ಯಾಯ ಆಗ್ತಾಯಿತ್ತು. ಇದು ಹೆಣ್ಣು ಮಕ್ಕಳು ಸುರಕ್ಷಿತ ಇಲ್ಲ ಅನ್ಸೋದು ಸಾಮಾನ್ಯ ಅನಿಸ್ಬಿಡುತ್ತೆ. ಈಗ ಚಾಕು ಚೂರಿ ಅನ್ನೋದು ಹೆಣ್ಮಕ್ಳು ಕುದಿ ಕೊಯ್ದಂತ ಈಸಿ ಆಗ್ಬಿಟ್ಟೈತೆ. ಕೋಳಿ ಕೊಯ್ದಂಗೆ ಕೊಯ್ಯಾಕತ್ ಬಿಟ್ರೆ ಈಗ ಇದೀಗ ಹೆಣ್ಮಕ್ಳಿಗೆ ಸಂರಕ್ಷಣೆ ಇಲ್ಲ ಅನ್ನಂಗೆ ಆಗ್ಬಿಟ್ಟೈತಿ ಈಗ. ಒಟ್ಟು ಅದಕ್ಕೋಸ್ಕರ ಇದು ನೀವು ಮೀಡಿಯಾದವ್ರು ಇದು ಮಾಡಿರಿ. ಹೆಣ್ಮಕ್ಳಿಗೆ ಸೇಫ್ಟಿ ಸಂಬಂಧ ಏನು ನೀವು ಹೊಸದಾಗಿ ಮಾಡ್ತೀರಿ, ನೀವೊಂದು ಹೊಸದಾಗಿ ಮಾಡಿಕೊಡ್ರಿ ಅಂತೇಳಿ ನಿಮಗೆ ಕಳ್ಕೊಳ್ತಂತೆ. ಈಗ ಹೋಗಿ ಜೀವಂತೂ ಮಾತು ಹೊಳ್ಳಿ ಬರ್ತಾ ಇಲ್ಲ. ಮೀಡಿಯಾದವರು ಇನ್ನೊಂದು ಸ್ವಲ್ಪ ಹೆಚ್ಚಿನ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಡೋ ರೀತಿ ಯಾವ ರೀತಿ ನೀವು ಪಬ್ಲಿಕ್ ಮಾಡ್ತಿರೋ ನ್ಯೂಸ್ನಾಗ ಮಾಡಿ ತೋರಿಸ್ರಿ. ಯಾಕಂದ್ರೆ ಹೋದ ಜೀವಂತೂ ಬರತ್ತಿಲ್ಲ. ಬಟ್ ಕೊಂದಂಥ ವ್ಯಕ್ತಿಗೆ ಪೂರ್ತಿ ಗಲ್ಲು ಶಿಕ್ಷೆ ಆಗ್ಬೇಕಂತೇಳಿ ನಾ ಕೇಳ್ಕೊಂತೇವೆ ಅಷ್ಟೇ. ಅವನು ಸರಿಯಾದ ಶಿಕ್ಷೆ ಅದು ಇದು ಸಮಾಜದಾಗ ಹೇಳ್ತೇವೆ ರೀ. ನಾನು ಒಬ್ಬ ಬಜರಂಗ ದಳದವ, ಉಗ್ರ ಹೋರಾಟ ಅಂತೂ ನಾವು ಮಾಡೇ ಮಾಡ್ತೇವೆ. ಅದು ಬಿಡೋದಿಲ್ಲ ನಾವು.